ಸ್ವಾಗತವನ್ನು ಕೋರ್ತೀನಿ. ಇವತ್ತು ಕೂಡ ಚಾಮರಾಜನಗರ ಜಿಲ್ಲೆಯವರ ಒಂದು ವಿಜ್ಞಾನ ವಿಷಯದಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ 5 ತಂದಿದ್ದೀನಿ. ಈ ಮಾದರಿ ಪ್ರಶ್ನೆ ಪತ್ರಿಕೆ 5 ಕೀ ಉತ್ತರಗಳಿದ್ದಾವೆ. ದಯಮಾಡಿ ಅವರು ಕೊಟ್ಟಿರ್ತಕ್ಕಂಥ ಎಕ್ಸ್ಪರ್ಟ್ಸ್ಗಳನ್ನು ಕೊಟ್ಟಿರ್ತಕ್ಕಂಥ ಕೀ ಉತ್ತರಗಳಿದ್ದಾವೆ. ದಯಮಾಡಿ ತಪ್ಪು ಅನಿಸಿದರೆ ತಾವು ಟೆಕ್ಸ್ಟ್ ಬುಕ್ಕನ್ನು ರೆಫರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ಆ ಶಿಕ್ಷಕರು ಕೊಟ್ಟಿರ್ತಕ್ಕಂಥ ಕೀ ಉತ್ತರಗಳನ್ನೇ ನಾವು ಇಲ್ಲಿ ಹೇಳ್ಬೋದು, ವಿನಃ ಅದನ್ನೇ ಮತ್ತೆ ಇದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ದಯಮಾಡಿ ಟೆಕ್ಸ್ಟ್ ಬುಕ್ಕನ್ನು ಒಂದ್ಸರಿ ರೆಫರ್ ಮಾಡಿ ತಮಗೆ ಆನ್ಸರ್ಗಳನ್ನು ಡೌಟ್ ಅನಿಸಿದರೆ. ಶುರು ಮಾಡೋಣ. ಮಾದರಿ ಪ್ರಶ್ನೆ ಪತ್ರಿಕೆ 5 ಹಾಗೂ ಕಡೆಯ ಒಂದು ಪ್ರಾಕ್ಟೀಸ್ ಪೇಪರ್. ಇದಾದ ನಂತರ ನಿಮ್ಮ ಪರೀಕ್ಷೆ ಇದ್ದೇ ಇದೆ. ಸೊ ವಿಶ್ ಯು ಆಲ್ ದ ಬೆಸ್ಟ್ ಆಫ್ ವಿಶಸ್ ಫಾರ್ ಯುವರ್ ಫರ್ದರ್ ಎಕ್ಸಾಮಿನೇಷನ್. ಸೊ ಅಂತ ಹೇಳ್ತಾ ಶುರು ಮಾಡೋಣ. ವಿಜ್ಞಾನದ ಒಂದು ಪ್ರಾಕ್ಟೀಸ್ ಪೇಪರನ್ನು ಸಾಲ್ವ್ ಮಾಡೋಣ. ಪ್ರಶ್ನೆ 1 ಇತ್ತು, PQRS 4 ಆಮ್ಲಗಳ pH ಕ್ರಮವಾಗಿ 2, 5, 3, 6 ಇವುಗಳಲ್ಲಿ ಪ್ರಬಲ ಆಮ್ಲ ಕೇಳಿದ್ದಾರೆ. ಸೊ P ಅಂತಕ್ಕಂಥದ್ದು ಪ್ರಬಲ ಆಮ್ಲ. ತಟಸ್ಥೀಕರಣ ಕ್ರಿಯೆಯಲ್ಲಿ ಉತ್ಪತ್ತಿಯಾಗತಕ್ಕಂಥ 2 ಸಂಯುಕ್ತಗಳನ್ನು ಕೇಳಿದ್ದಾರೆ, ನೀರು ಮತ್ತು ಲವಣ. ಸರಿ ಉತ್ತರ. ಪ್ರತ್ಯಾಮ್ಲಗಳನ್ನು ಲಿಟ್ಮಸ್ ಪೇಪರ್ನಿಂದ ಪರೀಕ್ಷಿಸಿದಾಗ ಅದರ ಬಣ್ಣ ಬದಲಾಗ್ತಕ್ಕಂಥ ಬದಲಾವಣೆ ಯಾವುದು ಅಂತ ಕೇಳಿದ್ದಾರೆ. ಅದು ಕೆಂಪು ಇದ್ದಿದ್ದು ನೀಲಿ ಬಣ್ಣ ಆಗತ್ತೆ. ಪ್ರಶ್ನೆ 4, ಕ್ರಿಯಾಶೀಲತೆ ಸರಣಿಯಲ್ಲಿ ಅತಿ ಹೆಚ್ಚು ಮತ್ತು ಅತಿ ಕಡಿಮೆ ಕ್ರಿಯಾಶೀಲತೆ ಹೊಂದಿರುವ ಧಾತುಗಳು ಯಾವುವು ಅಂತ ಕೇಳಿದ್ದಾರೆ. ಸೊ 4ರಲ್ಲಿ B ಇತ್ತು, K ಮತ್ತು AU ಅಂತಕ್ಕಂಥದ್ದು ಸರಿ ಉತ್ತರ. 5, ಅಯಾನಿಕ್ ಸಂಯುಕ್ತಗಳ ಗುಣಗಳು ಏನು ಅಂತ ಕೇಳಿದ್ದಾರೆ. ಸೊ 5ರ ಅಯಾನಿಕ್ ಸಂಯುಕ್ತಗಳ ಗುಣಗಳು ಎಲ್ಲವೂ ಅಂದರೆ ನೀರಿನಲ್ಲಿ ಕರಗೋದು, ಅಧಿಕ ಕರಗು ಮತ್ತು ಕುದಿಬಿಂದು, ಘನಸ್ಥಿತಿ. 6, ತಾಮ್ರ ಮತ್ತು ತವರಗಳಿಂದ ಆಗಿರತಕ್ಕಂಥ ಮಿಶ್ರಲೋಹ ಯಾವುದು ಅಂತ ಕೇಳಿದ್ದಾರೆ. ಕಂಚು ಸರಿಯಾದ ಉತ್ತರ. ಇವುಗಳಲ್ಲಿ ನೈಟ್ರೋಜನ್ ಅಣುವಿನ ಸರಿಯಾದ ಎಲೆಕ್ಟ್ರಾನ್ ಚುಕ್ಕಿ ರಚನೆಯನ್ನು ಕೇಳಿದರು. ಸೊ 7ರಲ್ಲಿ C ಇದೆಯಲ್ಲ, ಇದು ಸರಿ ಉತ್ತರ. 8, ಎಣ್ಣೆಗಳ ಹೈಡ್ರೋಜನೀಕರಣದಿಂದ ಬಳಸ್ತಕ್ಕಂಥ ಕ್ರಿಯಾವರ್ಧಕ ಯಾವುದು ಅಂತ ಕೇಳಿದ್ದಾರೆ. ಸೊ C ನಿಕ್ಕಲ್ ಅಂತಕ್ಕಂಥದ್ದು ಸರಿ ಉತ್ತರ. 9, ಅಡುಗೆ ಮಾಡುವಾಗ ಪಾತ್ರೆಯ ತಳದ ಮೇಲ್ಮೈ ಕಪ್ಪಾಗಿದ್ದರೆ ಇದರ ಅರ್ಥ ಕೇಳಿದ್ದಾರೆ. ಸೊ 9B ಇಂಧನ ಸಂಪೂರ್ಣ ದಹನ ಹೊಂದುತ್ತಿಲ್ಲ ಅಂತಕ್ಕಂಥದ್ದು ಸರಿ. 10, ಕಾರ್ಬನ್ ಸಂಯುಕ್ತದಲ್ಲಿರ್ತಕ್ಕಂಥ ಕ್ರಿಯಾ ಗುಂಪನ್ನು ಕೇಳಿದ್ದಾರೆ. ಸೊ ಸರಿಯಾದ ಉತ್ತರ ಇತ್ತು 10ರದ್ದು ಆಪ್ಷನ್ ಡಿ, ಕಾರ್ಬಾಕ್ಸಿಲಿಕ್ ಆಮ್ಲ. 11, 18ನೇ ವರ್ಗಕ್ಕೆ ಸೇರದಿರುವ ಧಾತು ಕೇಳಿದ್ದಾರೆ. C ಕಾರ್ಬನ್ ಅಂತಕ್ಕಂಥದ್ದು ಸರಿ ಉತ್ತರ. 12, ಸೋಡಿಯಂ, ಪೊಟ್ಯಾಸಿಯಂ, ಮೆಗ್ನೀಸಿಯಂ, ರೂಬಿಡಿಯಂ ಧಾತುಗಳನ್ನು ಪರಮಾಣು ತ್ರಿಜ್ಯದ ಏರಿಕೆ ಕ್ರಮದಲ್ಲಿ ಜೋಡಿಸಿದಾಗ ಸರಿಯಾದ ಕ್ರಮ ಕೇಳಿದ್ದಾರೆ. ಸೊ B Mg Na K Rb ಸರಿ ಉತ್ತರ. 13, ಕೆಳಗೆ ಕೊಟ್ಟಿರುವ ನೆಫ್ರಾನ್ ಚಿತ್ರದಲ್ಲಿ A ಎಂದು ಗುರುತಿಸಲ್ಪಡುವ ಭಾಗ ಕೇಳಿದರು. ಸೊ 13 C ಸಂಗ್ರಾಹಕ ನಾಳ. 14, ವ್ಯಕ್ತಿಯೊಬ್ಬನಿಗೆ ಗಾಯವಾಗದೇ ಇರುವಂಥ ಸಮಸ್ಯೆ ಉಂಟಾಗುವಷ್ಟು ರಕ್ತದಲ್ಲಿ ಸಕ್ಕರೆ ವ್ಯತ್ಯಯವಾಗಿದೆ. ಇದಕ್ಕೆ ಕಾರಣವಾದ ಹಾರ್ಮೋನ್ ಕೇಳಿದ್ದಾರೆ. ಸೊ ಆಪ್ಷನ್ C ಇನ್ಸುಲಿನ್ ರೈಟ್ ಆನ್ಸರ್. 15, ಜೈವಿಕ ವಿಘಟನೆಗೆ ಒಳಗಾಗ್ತಕ್ಕಂಥ ವಸ್ತುಗಳು ಮಾತ್ರ ಹೊಂದಿರತಕ್ಕಂಥ ಗುಂಪು ಕೇಳಿದ್ದಾರೆ. ಸೊ ಆಪ್ಷನ್ ಬಿ, ಮರ, ನಿಂಬೆ ರಸ, ಹೂಗಳು ಸರಿಯಾದ ಉತ್ತರ ಇತ್ತು. 16, ಹೂವಿನ ಹೆಣ್ಣು ಭಾಗ ಒಳಗೊಂಡಿರ್ತಕ್ಕಂಥ ರಚನೆ ಇತ್ತು. ಅದರಲ್ಲಿ A 1, 3 ಮತ್ತು 4 ಮಾತ್ರ ಸರಿ, 2 ಅಲ್ಲ. 17, ಹಳೆಯ ಮರದ ಪೀಠೋಪಕರಣಗಳಿಗೆ ವಾರ್ನಿಸ್ ಬಳಿದು ಬಳಸ್ತಕ್ಕಂಥ ಉದ್ದೇಶಕ್ಕೆ ಏನಂತ ಕರೀತಾರೆ. ಅದನ್ನು ಮರುಬಳಕೆ ಅಂತ ಕರೀತಾರೆ. 18, ಅನುವಂಶೀಯ ದಿಕ್ಸೂಚಿ ನಿಸರ್ಗದ ಆಯ್ಕೆಗಳು ಹೊಸ ಪ್ರಭೇದಗಳನ್ನು ರೂಪಿಸಲು ಕಾರಣ ಕೇಳಿದ್ದಾರೆ. ಭಿನ್ನತೆಗಳು ಸರಿ ಉತ್ತರ. 19, ನೆರೆ ಪ್ರವಾಹಗಳನ್ನು ತಡೆಗಟ್ಟಲಿಕ್ಕೆ ಅನುಸರಿಸತಕ್ಕಂಥ ಉತ್ತಮವಾದ ಕ್ರಮ ಕೇಳಿದ್ರು. ಅರಣ್ಯೀಕರಣ ಸರಿಯಾದ ಉತ್ತರ. 20, ಭ್ರೂಣವು ತಾಯಿಯ ರಕ್ತದ ಮೂಲಕ ಪೋಷಣೆಯನ್ನು ಪಡೆಯಲು ಸಹಾಯಕವಾದ ವಿಶೇಷವಾದ ಅಂಗಾಂಶ ಕೇಳಿದ್ರು. ಆಪ್ಷನ್ ಸಿ, ಜರಾಯು ಅಂತಕ್ಕಂಥದ್ದು ಸರಿ. 21, ಉಚ್ಚ ಮತ್ತು ನೀಚ ಅಭಿಧಮನಿಗಳು ರಕ್ತ ಸರಬರಾಜು ಮಾಡೋದಕ್ಕೆ ಹೇಗೆ ರಕ್ತ ಸರಬರಾಜು ಮಾಡ್ತವೆ ಅಂತ ಕೇಳಿದ್ದಾರೆ. ಸೊ 21 ಇತ್ತು ಆಯ್ಕೆ ಬಿ, ಜೀವಕೋಶದಿಂದ ಹೃದಯಕ್ಕೆ. 22, ಮೆಂಡಲ್ರ ಪ್ರಯೋಗದ F2 ಪೀಳಿಗೆಯಲ್ಲಿ ದ್ವಿತಳೀಕರಣದ ಅನುಪಾತ ಕೇಳಿದ್ರು. B 9:3:3:1. 23, ಪುರುಷರಲ್ಲಿ ಪ್ರೌಢಾವಸ್ಥೆಯ ಲಕ್ಷಣಗಳನ್ನು ನಿಯಂತ್ರಿಸ್ತಕ್ಕಂಥ ಹಾರ್ಮೋನ್ ಕೇಳಿದ್ರು. ಸೊ 23 ಡಿ, ವೃಷಣಗಳು ಸರಿಯಾದ ಉತ್ತರ. 24, ಪರಾವರ್ತಿ ಪ್ರತಿಕ್ರಿಯೆಯ ಕೇಂದ್ರ ಕೇಳಿದ್ದಾರೆ. ಸೊ 24ರಲ್ಲಿ ಡಿ, ಮಿದುಳು ಬಳ್ಳಿ ಅಂತಕ್ಕಂಥದ್ದು ಸರಿ ಉತ್ತರ. 25, ತಂದೆಯಿಂದ ಪಡೆದ ವರ್ಣತಂತು ಮನುಷ್ಯರಲ್ಲಿ ಮಗುವಿನ ಲಿಂಗವನ್ನು ಹೇಗೆ ನಿರ್ಧರಿತಗೊಳಿಸುತ್ತದೆ. ಅದು ಇತ್ತು C X ಹುಡುಗಿ. 26, ರಕ್ತದ ಒತ್ತಡ, ಬಾಯಲ್ಲಿ ನೀರು ಸೋರುವಿಕೆ, ವಾಂತಿಯಾಗುವಿಕೆ ಈ ಅನೈಚ್ಛಿಕ ಕ್ರಿಯೆಗಳನ್ನು ನಿಯಂತ್ರಿಸತಕ್ಕಂಥ ಮೆದುಳಿನ ಭಾಗ. ಸರಿ ಉತ್ತರ ಬಿ, ಮೆಡುಲ್ಲಾ. 27,
ವಿದ್ಯುತ್ ರೋಧವನ್ನ ಅಳಿತಕ್ಕಂಥ ಅಂತಾರಾಷ್ಟ್ರೀಯ ಏಕಮಾನ ಕೇಳಿದ್ದಾರೆ. ಸೊ ಬಿ ಓಮ್ ಅಂತಕ್ಕಂಥದ್ದು ಸರಿ ಉತ್ತರ. 28 ಫ್ಲೇಮಿಂಗನ ಎಡಗೈ ನಿಯಮದಲ್ಲಿ ಮಧ್ಯದ ಬೆರಳು ಏನನ್ನು ಸೂಚಿಸುತ್ತೆ? ಅದು ಸೂಚಿಸೋದು ವಿದ್ಯುತ್ ಪ್ರವಾಹದ ದಿಕ್ಕು. 29 ಪೀನ ಮಸೂರದಿಂದ ಅತ್ಯಂತ ಹೆಚ್ಚು ದೊಡ್ಡದಾದ ಮತ್ತು ಸತ್ಯಬಿಂಬವನ್ನು ಪಡೆಯಲು ವಸ್ತುವಿನ ಸ್ಥಾನ ಹೇಗಿರುತ್ತೆ ಅಂತ ಕೇಳಿದ್ದಾರೆ. ಸೊ ಅದು F1 ನಲ್ಲಿ ಅಂತಕ್ಕಂಥದ್ದು ಸರಿ ಉತ್ತರ. 30 ಸ್ಲೇನ್ನ ನಿಯಮಗಳು ಯಾವುದಕ್ಕೆ ಸಂಬಂಧಪಟ್ಟಿವೆ? ಸೊ 30ರ ಸರಿ ಉತ್ತರ ಇತ್ತು ಬೆಳಕಿನ ವಕ್ರೀಭವನಕ್ಕೆ. ಇವುಗಳಲ್ಲಿ ಯಾವುದು ಉತ್ತಮ ಇಂಧನದ ಲಕ್ಷಣವಲ್ಲ ಅಂತ ಕೇಳಿದ್ರು. ಸೊ 31ರಲ್ಲಿ ಡಿ ದುಬಾರಿ ಆಗಿರಬೇಕು, ಅದು ಉತ್ತಮ ಇಂಧನದ ಲಕ್ಷಣ ಅಲ್ಲ. ಮತ್ತೆ 32ರಲ್ಲಿ 12 ವೋಲ್ಟೇಜ್ ವಿಭವಾಂತರ ಹೊಂದಿರತಕ್ಕಂಥ ಎರಡು ಬಿಂದುಗಳ ನಡುವೆ 2 ಸಿ ಆವೇಶಗಳು ಚಲಿಸಿದಾಗ ನಡೆದ ಕೆಲಸ ಕೇಳಿದ್ದಾರೆ. ಸೊ 32 24 ಜೌಲ್ ಅಂತಕ್ಕಂಥದ್ದು ಸರಿ ಉತ್ತರ. 33 ಇವುಗಳಲ್ಲಿ ಯಾವುದು ಒಂದು ಕಾಂತೀಯ ಬಲರೇಖೆ ಲಕ್ಷಣವಾಗಿಲ್ಲ ಅಂತ ಕೇಳಿದ್ರು. ಸೊ 33ರಲ್ಲಿ ಡಿ ಅದು ಕಾಂತೀಯ ಬಲರೇಖೆಗಳು ದಕ್ಷಿಣ ಧ್ರುವದಲ್ಲಿ ಉತ್ಸರ್ಜಿತವಾಗಿ ಉತ್ತರ ಧ್ರುವದಲ್ಲಿ ವಿಲೀನಗೊಳ್ತಾವಲ್ಲ, ಅದು ಸರಿಯಾದ ಉತ್ತರ ಇತ್ತು. 34 ಗೃಹ ಬಳಕೆಯ ವಿದ್ಯುತ್ ಮಂಡಲಗಳಲ್ಲಿ ಸಜೀವ ತಂತಿಯು ಈ ಬಣ್ಣವನ್ನು ಹೊಂದಿರುತ್ತೆ. ಸೊ 34ರಲ್ಲಿ ಸಿ ಕೆಂಪು ಬಣ್ಣವನ್ನು ಹೊಂದಿರುತ್ತೆ. ಯಾವುದು? ಸಜೀವ ತಂತಿಯ ಬಣ್ಣ. 35 16 ಸೆಂಟಿಮೀಟರ್ ಸಂಗಮ ದೂರವನ್ನು ಹೊಂದಿರುವ ಒಂದು ವಿಕೇಂದ್ರೀಕರಿಸುವ ಮಸೂರದಿಂದ ಒಂದು ವಸ್ತುವನ್ನು 30 ಸೆಂಟಿಮೀಟರ್ ದೂರದಲ್ಲಿ ಇಡಲಾಗಿದೆ. ಇದರ ಪ್ರತಿಬಿಂಬ ದೂರ ಮತ್ತು ವರ್ಧನೆಗಳ ಕ್ರಮವಾಗಿ ಹೇಗೆ ಅಂತ ಕೇಳಿದ್ದಾರೆ. ಸೊ 35ರಲ್ಲಿ ಡಿ ಅದರ ಒಂದು ಪ್ರತಿಬಿಂಬದ ದೂರ -10 ಸೆಂಟಿಮೀಟರ್ ಆದರೆ ವರ್ಧನೆ ಎಷ್ಟಾಗ್ತದಪ್ಪ ಅಂದ್ರೆ 0.33. 36ರಲ್ಲಿ ಓಮ್ನ ನಿಯಮವನ್ನು ಕೇಳಿದ್ದಾರೆ. ಸೊ 36ರಲ್ಲಿ ಸಿ ಅಂತಕ್ಕಂಥದ್ದು ಫಿ = RI ಅಂತಕ್ಕಂಥದ್ದು ಓಮ್ನ ನಿಯಮವನ್ನು ಪ್ರತಿಪಾದಿಸುತ್ತೆ. 37 ವಿದ್ಯುತ್ ಮಂಡಲಗಳಲ್ಲಿ ಮೇಲಿನ ಚಿಹ್ನೆಗಳನ್ನು ಏನನ್ನು ಸೂಚಿಸ್ತವೆ ಅಂತ ಕೇಳಿದ್ದಾರೆ. ಸೊ 1 ಮತ್ತು 2 ಇದೆ. ಸೊ 37ರ ಪ್ರಶ್ನೆಯಲ್ಲಿ ಅಮ್ಮೀಟರ್ ಮತ್ತು ಬ್ಯಾಟರಿ ಇವುಗಳು ಸೂಚಿಸ್ತವೆ. ಇದು ಅಮ್ಮೀಟರ್, ಇದು ಬ್ಯಾಟರಿ. 38 ಜೈವಿಕ ಅನಿಲದ ಮುಖ್ಯ ಘಟಕ ಯಾವುದು ಕೇಳಿದ್ರು? ಮೀಥೇನ್, ಕಾರ್ಬನ್ ಡೈಆಕ್ಸೈಡ್, ಹೈಡ್ರೋಜನ್ ಸಲ್ಫೈಡ್. ಸೊ ಜೈವಿಕ ಅನಿಲದ ಮುಖ್ಯವಾದ ಘಟಕ ಬಂದ್ಬಿಟ್ಟು 38 ಎ ಮೀಥೇನ್ ಅಂತಕ್ಕಂಥದ್ದು ಸರಿ ಉತ್ತರ. 39 ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಅನ್ನು ತಪ್ಪಿಸಲು ನಾವು ತೆಗೆದುಕೊಳ್ತಕ್ಕಂಥ ಸುರಕ್ಷತಾ ಕ್ರಮಗಳನ್ನು ಕೇಳಿದ್ರು. ಅದರಲ್ಲಿ ಬಿ ಮತ್ತು ಸಿ ಎರಡು ಆಯ್ಕೆ ಸರಿಯಾಗಿದೆ ಅಂತ ಇದೆ ನೋಡಿ. ಹಲವಾರು ಉಪಕರಣಗಳನ್ನು ಬೇರೆ ಬೇರೆ ಸಾಕೆಟ್ಗೆ ಜೋಡಿಸಬೇಕು, ಹಲವು ಉಪಕರಣಗಳನ್ನು ಏಕಕಾಲಕ್ಕೆ ಬಳಸಲೇಬಾರದು, ಬಳಸದಿರುವುದು ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಇನ್ನು ಮುಂದಿನ ಒಂದು ಪ್ರಶ್ನೆ ಇತ್ತು, ಪ್ರಶ್ನೆ 40 ಯಾವ ಮಾಧ್ಯಮದ ಮೂಲಕ ಬೆಳಕು ವೇಗವಾಗಿ ಚಲಿಸ್ತದೆ ಅಂತ ಕೇಳಿದ್ದಾರೆ. ವಸ್ತುವಿನ ಮಾಧ್ಯಮ ಮತ್ತು ವಕ್ರೀಭವನ ಸೂಚ್ಯಂಕದ ಕೋಷ್ಟಕ ಕೊಟ್ಟಿದ್ದಾರೆ. ಆಯ್ಕೆ ಇತ್ತು ವಜ್ರ 2.42, ಗಾಳಿ ಇತ್ತು 1.0003, ಮಂಜುಗಂಡೆ ಇತ್ತು 1.31, ಸೀಮೆ ಎಣ್ಣೆ ಇತ್ತು 1.44. ಸೊ ಇದರಲ್ಲಿ 40ರಲ್ಲಿ ಬಿ ಇದೆ ನೋಡಿ, ಗಾಳಿ 1.003 ಇದು ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು. ವಿದ್ಯಾರ್ಥಿಗಳೇ, ಸೊ ಇಲ್ಲಿ ನಾವು ಎಕ್ಸ್ಪರ್ಟ್ಸ್ಗಳನ್ನು ಕೊಟ್ಟಿರ್ತಕ್ಕಂಥ ಉತ್ತರಗಳನ್ನು ಕೊಟ್ಟಿದ್ದೀವಿ. ದಯಮಾಡಿ ನೀವುಗಳು ಕೂಡ ಟೆಕ್ಸ್ಟ್ ಬುಕ್ನಲ್ಲಿ ಒಂದು ಸರಿ ನೋಡಿ ಇದರ ಪ್ರಶ್ನೆಗಳ ಉತ್ತರಗಳು ಏನಿದೆ ಅಂತ ಅದ್ರ ಮೇಲೆ ಫೈನಲೈಸ್ ಮಾಡಿ. ಸೊ ಯಾಕಂದರೆ ಮತ್ತೆ ನಿಮ್ಮ ಒಂದು ಕಮೆಂಟ್ಗಳು ಅಷ್ಟು ತಪ್ಪು ಇಷ್ಟು ತಪ್ಪು ಅನ್ನೋದಕ್ಕಿಂತ ಸೊ ಬೆಟರ್ ಆದರೆ ಒಂದ್ಸರಿ ಉತ್ತರಗಳನ್ನು ನೋಡಿದ ತಕ್ಷಣ ನೀವುಗಳನ್ನ ನೋಡ್ಕೊಳ್ಳಿ. ಟೆಕ್ಸ್ಟ್ ಬುಕ್ಕನ್ನು ಒಂದ್ಸರಿ ನೀವುಗಳು ಕ್ಲಿಯರಾಗಿ ಓದಿದ್ದೆ ಆದರೆ ಸೊ ನಿಮಗೂ ಕೂಡ ಭಾಳಷ್ಟು ಕ್ಲಿಯರ್ ಆಗಿರ್ತಕ್ಕಂಥ ಐಡಿಯಾಸು ಇನ್ಫಾರ್ಮೇಷನು ಗೊತ್ತಾಗುತ್ತೆ. ಆದರೆ ಪ್ರಶ್ನೆಗಳ ಬಗ್ಗೆ ಅಭ್ಯಾಸ ಮಾಡಿ. ಇಲ್ಲಿಯವರೆಗೆ ನಾವು ವಿಜ್ಞಾನ ವಿಷಯದಲ್ಲಿ ಬಹಳಷ್ಟು ವಿಡಿಯೋಗಳನ್ನು ಹಾಕಿದ್ದೀವಿ, ಸಿಲೆಬಸ್ಸನ್ನೇ ಕಂಪ್ಲೀಟ್ ಮಾಡಿದ್ದೀವಿ, ಪ್ರಾಕ್ಟೀಸ್ ಪೇಪರ್ಗಳನ್ನು ಕೊಟ್ಟಿದ್ದೀವಿ, ಬೋರ್ಡ್ನಿಂದ ರಿಲೀಸ್ ಆಗಿರ್ತಕ್ಕಂಥ ಕ್ವಶನ್ ಪೇಪರ್ಗಳನ್ನು ಸಹಿತ ಸಾಲ್ವನ್ನು ಮಾಡಿದ್ದೀವಿ. ಸೊ ಇನ್ನು ನಮ್ದು ಏನೋ ಉದ್ದೇಶ ಇತ್ತಂದ್ರೂ ಸೊ ಒಂದಿಷ್ಟು ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ಗಳನ್ನು ಹಾಕಬೇಕಂತ ಇದೆ. ಸೊ ಟ್ರೈ ಟು ಟುಮಾರೋ. ಸೊ ನೋಡುವ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ಗಳನ್ನು ಕೂಡ ಹಾಕಲಿಕ್ಕೆ ಪ್ರಯತ್ನವನ್ನು ಮಾಡುವ. ಸೊ ಇಷ್ಟೆಲ್ಲ ವಿಡಿಯೋಗಳನ್ನು ಓದಿ, ಟೆಕ್ಸ್ಟ್ ಬುಕ್ಗಳನ್ನು ಓದಿ ನಿಮ್ಮ ಒಂದು ಡೌಟ್ಗಳು ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಾ ಸೊ ಮತ್ತೆ ಸಿಗುವ ಮುಂದಿನ ಭಾಗಗಳಲ್ಲಿ. ಸೊ ಅದಕ್ಕಾಗಿ ದಯಮಾಡಿ ಎರಡೂ ಚಾನಲ್ಗಳಾಗಿರ್ತಕ್ಕಂಥ ಸ್ಟಡಿ ವಿತ್ ಪರಶುರಾಮ್ ಆಗಿರ್ಬೋದು ಮತ್ತು ಸ್ಮಾರ್ಟ್ ವರ್ಕ್ ಎರಡನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಒತ್ತಿ. ಮತ್ತು ನೀವುಗಳು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಸೇರಿಕೊಳ್ಳಿ. ಯಾಕಂದರೆ ಅಲ್ಲಿ ನಾವು ಭಾಳಷ್ಟು ವಿಡಿಯೋಗಳ ಲಿಂಕ್ಗಳನ್ನು ಹಾಕ್ತಾ ಇದ್ದೀವಿ, ಅಲ್ಲಿ ತಮಗೆ ಅನುಕೂಲ ಆಗುತ್ತೆ. ಸೊ ಬೆಟರ್ ಅಂದರೆ ತಾವುಗಳು ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಸೇರಿಕೊಳ್ಳಿ. ಆಮೇಲೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ಗಳನ್ನು ಮಾಡಿ, ಹೆಚ್ಚು ಲೈಕ್ಗಳನ್ನು ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಒಂದು ಇದು ಕಡೆ ಪ್ರಾಕ್ಟೀಸ್ ಪೇಪರ್ ಇತ್ತು. ಇನ್ನು ಏನೋ ಇದ್ರೂ ಎಕ್ಸ್ಪೆಕ್ಟೆಡ್ ಕ್ವಶನಲ್ಲಿ ಸಿಗುವ.